ರಾಮ ಮಂತ್ರವ ಜಪಿಸುವ ಮನುಜ ಆ ಮಂತ್ರ ಈ ಮಂತ್ರ ಭಜಿಸಿ ಚಿತ್ತ ಕೆಡಿಸಲು ಬೇಡ. ಆ ಪಾರ್ವತಿಗೆ ಹೇಳಿದಂತ ಪಾರ್ವತಿಗೆ ಪರಮೇಶ್ವರನ್ ಹೇಳಿದಂತ ಮಂತ್ರ ತಾರಕ ಮಂತ್ರ. ನಾವು ತಾರಕ ಮಂತ್ರ ಒಂದನ್ನು ಇಟ್ಕೊಂಡೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಬೇರೆ ಬೇರೆ ವಿಧವಾದಂತಹ ಕಾರ್ಯಕ್ರಮಗಳನ್ನ ಇರೋದಿಲ್ಲ ನಮ್ಮಲ್ಲಿ. ಸಪ್ತಾಹ ಅಂದ್ರೆ ರಾಮಕೋಟಿ ಸಪ್ತಾಹ, 1 ಕೋಟಿ ಜಪ ಆಗ್ಬೇಕು. ಆ ಕೋಟಿ ಜಪ ಆಗ್ಬೇಕಾದ್ರೆ 7 ದಿವಸ ಮಾಡಬೇಕು. 7 ದಿವಸ ಮೇಲೆ ಆಗ್ಬೋದು, ಕಮ್ಮಿ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಟೀಮ್ಗಳು ಮಾಡಿರ್ತೀವಿ. ಪ್ರತಿಯೊಂದು ಊರಲ್ಲಿ 2-3 ತಾಲೂಕಿನಿಂದನೂ ಇದು ಪಾಂಪ್ಲೆಟ್ ಇದೆ, ಸಮಯ ನಿಗದಿ ಮಾಡಿರ್ತೀವಿ. ಆ ಸಮಯದ ಪ್ರಕಾರವಾಗಿ ಎಲ್ಲರೂ ಆ ಸಮಯಕ್ಕೆ ಬರ್ತಾರೆ. ಅವ್ರ ಗಾಡಿ ವ್ಯವಸ್ಥೆ ಮಾಡ್ತೀವಿ, ಊಟದ ವ್ಯವಸ್ಥೆ ಮಾಡ್ತೀವಿ. ಒಂದೊಂದು 2-2 ಗಂಟೆ ಒಬ್ಬೊಬ್ಬರಿಗೆ ಒಂದೊಂದು ಟೀಮ್ಗೆ ನಾವು ಸಮಯ ಕೊಟ್ಟಿದ್ದೀವಿ. ಆ ಸಮಯದಲ್ಲಿ ಆ ಊರಿನವ್ರು ಬಂದು ಆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಮಾಡಿದ್ದೇವೆ. ನಮ್ಮ ಶಾಂತಮೂರ್ತಿ ಅವರು ನಮ್ಮ ಟೀಮ್ ಎಲ್ಲ ಒಂದು ಕೆಲಸ ಮಾಡಿದ್ದೀವಿ. ನಾವು ವರ್ಷಕ್ಕೊಂದ್ಸಾರಿ ಆಂಜನೇಯ ಸಂದೇಶ ನಂತರ ರಾಮಕೋಟಿ ಅಂತ ಮಾಡ್ತೀವಿ. ಆದಮೇಲೆ ಪ್ರತಿ ಗುರುವಾರ ಒಂದು 50-60 ಜನ ರಿಟೈರ್ಡ್ ಅಫ್ಸಿಯಲ್ಸ್ ಎಲ್ಲ ನಾವು ಸೇರ್ಕೊಂಡು, ನಾನು ಅಫ್ಸಿಯಲ್ ಅಲ್ಲ, ನಾನು ಅಫ್ಸಿಯಲ್ಲು ಆದ್ರೂ ಎಲ್ಲ ಜೊತೆಗೂಡಿಸ್ಕೊಂಡು, ನೀವು ರಿಟೈರ್ಡ್ ಆಗಿ ಕೆಲಸಗಳ ಒತ್ತಡಗಳಲ್ಲಿ ಇರ್ತೀರಪ್ಪ, ಒಂದು 8 ದಿವಸಕ್ಕೆ ಒಂದ್ಸಾರಿ ಆದ್ರೆ ಬಂದು ಕುತ್ಕೊಂಡು ಭಜನೆ ಮಾಡ್ಕೊಂಡು ಹೋಗಿ ಅಂತೇಳಿ ಪ್ರತಿಯೊಂದು ಮನೆಯಲ್ಲಿ, ಯಾರ ಮನೆಯಲ್ಲಿ ಇವತ್ತು ನೆಕ್ಸ್ಟ್ ವೀಕ್ ಯಾರ ಮನೆ, ಹಿಂಗೆ ಒಂದೊಂದು ಮನೆ ಗುರ್ಸ್ಕೊಂತೀವಿ. ವಾರನೂ ರಾಮಕೋಟಿ ತಾರಕ ಮಂತ್ರ ನಡೆಸ್ತಾ ಇದ್ದೀವಿ. 6 ಗಂಟೆಯಿಂದ 7:15ವರೆಗೂ ಭಜನೆ ಕಾರ್ಯಕ್ರಮ ಇರ್ತದೆ. 7ರಿಂದ 8 ಗಂಟೆ, 7:15ರಿಂದ 8 ಗಂಟೆ, ಅರ್ಧ ಗಂಟೆ ತಾರಕ ಮಂತ್ರ. ಏನು ಜಪ ಮಾಡ್ತೀವಿ, ಇದೇ ಮಂತ್ರವನ್ನ ವರ್ಷ ಕೂಡ ಪೂರ್ತಿ ಗುರುವಾರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಹುಣ್ಣಿಮೆ ಪೂಜೆಗಳಲ್ಲಿ ಕೂಡ ಮಾಡ್ತಾ ಇದ್ವಿ. ಕರ್ಕೊಂಬರ್ಲಿಕ್ಕೆ ವಾಹನ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಅವ್ರು ಬಂದಿದ್ದ ಕೂಡಲೇ ಅವ್ರಿಗೆ ಪ್ರಸಾದ ಕೊಡ್ತೀವಿ. ಮತ್ತೆ ಹೋಗ್ಬೇಕಾಗಿದ್ರೆ ಅವ್ರಿಗೆ ಮಜ್ಜಿಗೆ, ಪಾನಕ, ಏನೇನು ಸೌಕರ್ಯಗಳು ಬೇಕೋ ಊಟ ಎಲ್ಲ ಕೊಡ್ತೀವಿ. ಆಮೇಲೆ ನಾವು ರಾಮಕೋಟಿ ಶುರು ಮಾಡಿದ ಮೇಲೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ 3 ದಿವಸ ರಾಮಕೋಟಿ ಇರ್ತಕ್ಕಂಥ ಹಳ್ಳಿಗಳಿದ್ದಾವೆ. ಈಗ ಮೊನ್ನೆ ಪ್ರೇಸಂದ್ರ ಮುತ್ರದೇಳಿಯಲ್ಲಿ ಓಪನ್ ಆಯಿತು, ನಾಳೆ ಮಂಗಳಾರ್ತಿದೆ. ಇವತ್ತು ನಾಯನಹಳ್ಳಿಯಲ್ಲಿ ರಾಮಕೋಟಿ ಉದ್ಘಾಟನೆ ಮಾಡ್ತಾ ಇದೀವಿ. ಹಿಂಗೆ ದೊಡ್ಡತನಹಳ್ಳಿಯಲ್ಲಿ ಈ ತರ ಊರುಗಳಲ್ಲಿ ಕೂಡ 3 ದಿನ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗೋದಕ್ಕೆ ಪ್ರೇರಣೆ ಮಾಡ್ತಾ ಇದೀವಿ. ನಮ್ಮನ್ನೆಲ್ಲ ಕರೀತಾ ಇದ್ದಾರೆ, ಹೋಗಿ ಉದ್ಘಾಟನೆ ಮಾಡಿ ಬರ್ತಾ ಇದ್ವಿ. ಕೊರತೆ ಇತ್ತು, ನಮಗೂ ಅನುಭವಗಳ ಕೊರತೆ ಇತ್ತು. ಆಮೇಲೆ ನಾವು ಕ್ಷಾಮ ಬಂದ್ಬಿಡ್ತು, ಮಳೆ ಇದಾಗೋಯ್ತು, ಬೋರ್ಗಳು 1800 ಹೊರಟೋಯ್ತು, ನೀರುಗಳಿರ್ಲಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ರಾಮಕೋಟಿ, ರಾಮದಂಡ ಅಂತ ಊರುಗಳಿಂದ ಹೊರಟು 7-8 ಓಡಾಡ್ತಾ ಇದ್ವಿ. ಅದು ನೆನಪು ಬಂತು ನನಗೆ. ಆವಾಗ ನಾವೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ. ಮಳೆ ಇಲ್ಲ, ಬೆಳೆ ಇಲ್ಲ, ರಾಮಕೋಟಿ ಹೋಗ್ತಾ ಇದ್ದಾಗ ಅವಾಗ ಬರ್ತಾ ಇತ್ತು, ನಾವೇನೋ ಒಂದು ಮಾಡ್ಬೇಕಲ್ಲಪ್ಪ ಅಂತೇಳಿ ತೀರ್ಮಾನ ಮಾಡಿದಾಗ, ಆಯ್ತು ಆಂಜನೇಯ ಸಂದೇಶದಲ್ಲಿ ಮಾಡೋಣ ಅಂತಂದಾಗ, ಹೆಂಗೆ ಮಾಡೋದು, ಇದಕ್ಕೆ ದಾರಿ ಯಾರು ಅಂತೇಳಿ ನಾವು ಧರ್ಮಾಧಿಕಾರಿಗಳ ಹತ್ರ ಹೋಗಿ ಕೂತ್ಕೊಂಡ್ವಿ ಕೈವಾರದಲ್ಲಿ. ಅವರು ಅದ್ರ ಬಗ್ಗೆ ನನಗೂ ಅಷ್ಟೊಂದು ಇದಿಲ್ಲ, ನಮ್ಮ ಪುರೋಹಿತರಿದ್ದಾರೆ, ಅವ್ರನ್ನ ಕೇಳೋಣ ಬರ್ರಿ ಅಂತೇಳಿ ಸಹಕಾರ ನಗರದಲ್ಲಿ ಮನೆ ಇತ್ತು. ಆ ಮನೆಗೆ ಹೋದ್ವಿ. ಶ್ರೀಹರಿ ಮಾಂಕಾಳಿ ಶರ್ಮಾ ಅವ್ರ ತಂದೆ ಇದ್ರು, ಅವ್ರಿಗೆ ಒಂದು 90 ವರ್ಷ. ಅವರು ಗುರುಗಳ ಹತ್ರ ಅವ್ರು ಪಳಗಿದ್ರು. ಅವರು ಹೇಳಿದ್ರು, ನೋಡಪ್ಪ, ರಾಮಕೋಟಿ ಮಾಡ್ಬೇಕಾಗಿದ್ರೆ ಈ ತಾಳ ಇದು ಹಾರ್ಮೋನಿ ತಬಲ ಇವೆಲ್ಲ ಇಟ್ಕೊಂಡ್ರೆ ಶ್ರದ್ಧೆ ಬರೋದಿಲ್ಲ. ಕಾಯ, ಚಿತ್ತ, ಮನಸ್ಸು ಏಕಚಿತ್ತ ಮನಸ್ಸಿನಿಂದ ಮಾಡ್ಬೇಕಾಗ್ತದೆ, ಏಕಾಗ್ರತೆಯಿಂದ ಮಾಡ್ಬೇಕಾಗ್ತದೆ, ಗೊಂದಲ ಇರಬಾರ್ದು ಅಂತ